6G ಕೆಲಸಗಳಾಗ್ತಾ ಇದೆ ಅಂತ ಹೇಳಿ 5G ಆಯ್ತು, ಈಗ ದೇಶದಲ್ಲಿ 6Gಯ ಕ್ರಾಂತಿ ಶುರುವಾಗುತ್ತೆ. 6G ಕ್ರಾಂತಿಯನ್ನ ಪ್ರಧಾನಿ ಮೋದಿ ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ರು. ಬುಲೆಟ್ ಟ್ರೈನ್ ಬಳಿಕ ಬುಲೆಟ್ ಮೆಟ್ರೋ ಭರವಸೆಯನ್ನ ಪ್ರಧಾನಿ ಮೋದಿ ಅವರು ಕೊಡ್ತಾ ಇದ್ದಾರೆ. ದೇಶದಾದ್ಯಂತ ಬುಲೆಟ್ ಟ್ರೈನ್ ಸಂಚಾರಕ್ಕೆ ನಮೋ ಪಣ ತೊಟ್ಟಿದ್ದಾರೆ. ಒಂದು ದೇಶ ಒಂದು ಚುನಾವಣೆ ಮಾಡಬೇಕು ಅಂತೇಳಿ ಪ್ರಧಾನಿ ಮೋದಿ ಅವರ ಸಂದರ್ಭದಲ್ಲಿ ಘೋಷಿಸಿದ್ದಾರೆ. ದೇಶದಾದ್ಯಂತ ಯುಸಿಸಿ ಜಾರಿಯ ವಾಗ್ದಾನವನ್ನು ಕೂಡ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿರುವಂತಹ ಅಂಶಗಳು. 5G ಕೆಲಸಗಳಿಗಾಗಲೇ ಆಗಿದೆ, ವಿಸ್ತರಣೆ ಕೂಡ ಮಾಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಇದೀಗ 6G ಕೆಲಸಗಳು ಆಗ್ತಾ ಇದ್ದಾವೆ ಅಂತ ಹೇಳಿ 6G ಕ್ರಾಂತಿಯನ್ನ ಇದೀಗ ಪ್ರಧಾನಿ ಮೋದಿ ಅವರು ಘೋಷಿಸಿರೋದು. ಮತ್ತೊಂದು ಕಡೆ ಬುಲೆಟ್ ಟ್ರೈನ್ ಆಯಿತು, ಇದೀಗ ಬುಲೆಟ್ ಮೆಟ್ರೋ ಕೊಡ್ತೀವಿ ಅಂಥೇಳಿ ಭರವಸೆಯನ್ನ ಕೊಡ್ತಾ ಇದ್ದಾರೆ ಮೋದಿ. ದೇಶದಾದ್ಯಂತ ಬುಲೆಟ್ ಟ್ರೈನ್ ಸಂಚಾರಕ್ಕೆ ನಮೋ ಪಣ ತೊಟ್ಟಿದ್ದಾರೆ. ಅದಾದಮೇಲೆ ಬುಲೆಟ್ ಮೆಟ್ರೋ ಕೂಡ ಬರುತ್ತೆ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ದೇಶ ಒಂದು ಚುನಾವಣೆ, ಈ ಮಾತನ್ನು ಕಳೆದ ಲೋಕಸಭಾ ಎಲೆಕ್ಷನ್ನಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಈ ಮುಂದಿನ ನಮ್ಮ ಸರ್ಕಾರ ಬಂದರೆ ನಾವು ಮಾಡ್ತೀವಿ ಅನ್ನುವಂತಹ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ದೇಶದಾದ್ಯಂತ ಯುಸಿಸಿ ಜಾರಿಯ ವಾಗ್ದಾನವನ್ನು ಕೂಡ ಪ್ರಧಾನಿ ಮೋದಿ ಅವರು ಕೊಟ್ಟರು. ಇದೆಲ್ಲವೂ ಕೂಡ ಮೋದಿಯವರು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ, ಬಿಜೆಪಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಆಡಿದಂತಹ ಮಾತುಗಳು. ಇದರ ಜೊತೆಗೆ ಸೋಲಾರ್ ಶಕ್ತಿಯ ಬಗ್ಗೆಯೂ ಕೂಡ ಹೇಳಿದ್ರು. ಸೋಲಾರ್ ಶಕ್ತಿ ಯೋಜನೆಯಿಂದಾಗಿ ಈಗಾಗಲೇ ಹಲವು ಜನ ಫಲಾನುಭವಿಗಳಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಂತೂ ಕರೆಂಟ್ ಬಿಲ್ 0 ಬಂದಿದೆ. ನಾವು ಕರೆಂಟ್ ಅಭಾವ ಅನ್ನೋದಕ್ಕಿಂತ ನಾವು ಈ ಸೋಲಾರ್ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ವಿದ್ಯುತ್ತನ್ನು ಮಾರಾಟ ಮಾಡ್ಬೋದು. ಈ ಕೆಲಸಗಳಾಗ್ತಾ ಇದೆ, ಇದು ಇನ್ನೂ ಹೆಚ್ಚು ಆಗಬೇಕು, ಅದ್ರ ಬಗ್ಗೆ ಕೆಲಸಗಳಾಗಬೇಕು ಅಂಥೇಳಿ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ರು. ಇದರ ಜೊತೆಗೆ 25 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ ಈ 10 ವರ್ಷದ ನಮ್ಮ ಅವಧಿಯಲ್ಲಿ ಅಂಥೇಳಿ. 2014ರಿಂದ 2024 ತನಕವೂ ಕೂಡ ಏನು 10 ವರ್ಷ ನಮ್ಮ ಆಡಳಿತ ಇತ್ತೋ ಇದರಲ್ಲಿ 25 ಕೋಟಿ ಜನ ಬಡತನ ಮುಕ್ತರಾಗಿದ್ದಾರೆ. ಸುಮಾರು 3 ಕೋಟಿಗೂ ಹೆಚ್ಚು ಮನೆ ನಿರ್ಮಾಣ ಆಗಿದೆ. ಮುಂದಿನ ಹಂತದಲ್ಲಿ ಅಂದರೆ ಮುಂದಿನ 5 ವರ್ಷದಲ್ಲಿ ಇನ್ನೂ ಹೊಸದಾಗಿ 3 ಕೋಟಿ ಮನೆಗಳ ನಿರ್ಮಾಣ ಆಗುತ್ತೆ, ಬಡವರಿಗೆ ಕೊಡುವಂತಹ ಮನೆಗಳ ನಿರ್ಮಾಣ ಆಗುತ್ತೆ ಅಂತಂದ್ರು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ವಿಕ್ರಮ್ ನನ್ನ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ವಿಕ್ರಮ್, ಒಂದ್ ಕಡೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಮಧ್ಯೆ ಇದೀಗ ಬಿಜೆಪಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ. ಈ ಪ್ರಣಾಳಿಕೆಯಲ್ಲಿರುವಂತಹ ಮುಖ್ಯ ಅಂಶಗಳ ಬಗ್ಗೆ ಹೇಳೋದಾದ್ರೆ ವಿಕ್ರಮ್. ಶರತ್, ಮೊನ್ನೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಆದ ಬಳಿಕದಿಂದನೂ ಕೂಡ ಬಿಜೆಪಿ ಯಾವ ಗ್ಯಾರಂಟಿಗಳನ್ನ ನೀಡಬಹುದು ಅಥವಾ ಜನರಿಗೆ ಈ ಬಾರಿಯ ತನ್ನ ಪ್ರಣಾಳಿಕೆಯಲ್ಲಿ ಏನು ವಿಶೇಷ ಕೊಡುಗೆಗಳನ್ನ ನೀಡಬಹುದು ಅನ್ನೋ ಒಂದು ಕುತೂಹಲ ಸಹಜವಾಗಿನೇ ಇತ್ತು. ಆದ್ರೆ ಇತ್ತೀಚೆಗೆ ಅಂದ್ರೆ ಕಾಂಗ್ರೆಸ್ ನೀಡಿರ್ತಕ್ಕಂತಹ ಗ್ಯಾರಂಟಿ ಏನ್ ಪರಿಣಾಮವಾಗಿ ಅವತ್ತಿನಿಂದ ಕೂಡ ಪ್ರಧಾನಿ ನರೇಂದ್ರ ಮೋದಿ ಬಂದಿರತಕ್ಕಂಥದ್ದು ಅಂದ್ರೆ ಪ್ರಧಾನಿ ಮೋದಿಯೇ ಗ್ಯಾರಂಟಿ ಅಂತ ಹೇಳಿ ಇವತ್ತು ಕೂಡ ಆ ಒಂದು ಅಂಶವನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿತ್ತು. ಏನು ಇವತ್ತು ಪ್ರಣಾಳಿಕೆ ಬಿಡುಗಡೆ ಅಂತ ಒಂದು ಬ್ಯಾನರ್ ಗಳಿಂದ ಹಿಡಿದು ಬಿಜೆಪಿ ಆಫೀಸ್ನ ಹೊರಭಾಗದಲ್ಲೂ ಕೂಡ ಪ್ರಧಾನಿ ಮೋದಿಯೇ ಗ್ಯಾರಂಟಿ ಅನ್ನೋ ಒಂದು ಅಂಶವನ್ನ ಉಲ್ಲೇಖ ಮಾಡಿ ಇನ್ನುಳಿದಂತೆ ಈ ಹಿಂದಿನಿಂದನೂ ಕೂಡ ಕಳೆದ 5 ವರ್ಷಗಳಿಂದ ಒಂದಿಷ್ಟು ಯೋಜನೆಗಳನ್ನ ಮೋದಿ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು, ಅದನ್ನ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಮಾಡುವಂತಹ ಮುಂದುವರೆದಂತಹ ಭಾಗಗಳನ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಆ ಒಂದಿಷ್ಟು ಅಂಶಗಳನ್ನು ಪ್ರಣಾಳಿಕೆಯಲ್ಲಿ ಉಲ್ಲೇಖ ಮಾಡಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುದ್ರಾ ಯೋಜನೆಯಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತದ್ದಾಗಿರ್ಬೋದು ಅಥವಾ ಮುದ್ರಾ ಯೋಜನೆಯನ್ನ ಏನು 10 ಲಕ್ಷ ಈಗ ಇರ್ತಕ್ಕಂಥದ್ದು ಆ ಒಂದು ಲಿಮಿಟ್ ಅದನ್ನ 20 ಲಕ್ಷಕ್ಕೆ ಏರಿಸೋ ಬರುತ್ತೆ. ಅಂದ್ರೆ ಹೊಸದಾಗಿ ಈ ಒಂದು ಪ್ರಣಾಳಿಕೆಯಲ್ಲಿ ಏನೋ ವಿಶೇಷವಾದಂತಹ ಅಂಶವನ್ನ ಉಲ್ಲೇಖ ಮಾಡದೇ ಇದ್ರು ಕೂಡ ಈಗ ಇರ್ತಕ್ಕಂತಹ ಒಂದು ಕಂಪ್ಲೀಟ್ ಆದಂತಹ ಒಂದಿಷ್ಟು ಪ್ರೊಸೀಜರ್ನ ಒಂದು ಯೋಜನೆಯನ್ನ ಕಂಪ್ಲೀಟ್ ಮಾಡುವಂತಹ ಕೆಲಸಕ್ಕೆ ಬಿಜೆಪಿ ಕೈ ಹಾಕಿರ್ತಕ್ಕಂಥದ್ದು. ಅದಲ್ಲದೆ ಮುಂದಿನ 5 ವರ್ಷ ನಾರಿ ಶಕ್ತಿ ಯೋಜನೆಗಳು ಯಾವ ರೀತಿಯಲ್ಲಿ ಇರಬೇಕು, ಐಟಿ, ಪ್ರವಾಸೋದ್ಯಮ, ಸೇವೆ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಟ್ರೈನಿಂಗ್ ಇರಬೇಕು ಅಥವಾ ಯಾವ ರೀತಿಯಲ್ಲಿ ನಾವು ಸಾಧನೆಯನ್ನ ಮಾಡಬೇಕು ಮುಂದೆ ಅಂದ್ರೆ 24 ಗಂಟೆ ಏನ್ ಕೆಲಸವನ್ನ ಮಾಡ್ತೀವಿ ಅದು 2047 ವಿಕಸಿತ ಭಾರತಕ್ಕೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಪ್ರಣಾಳಿಕೆಯನ್ನ ಬಿಜೆಪಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ವಿಕ್ರಮ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.